ಅಲ್ಲಿ ಬೇರೆ ಬೇರೆ ಸ್ಟೇಟಲ್ಲಿ ಟಿ ಇ ಟಿ ಎಕ್ಸಾಮ್ಸಲ್ಲಿ ಯಾವ ಥರ ಪ್ರಶ್ನೆಗಳು ಕೇಳಿದ್ದಾರೆ ಅಲ್ಲಿ ಈ ವರ್ಷ ಹಿಂದಿನ ವರ್ಷ ಅವೆಲ್ಲ ಥರ ಕ್ವಶನ್ಸ್ನ ನಾನು ತಗೊಂಡ್ಬಿಟ್ಟು ಯಾವ ರೀತಿ ಬಿಡಿಸ್ಬೋದು ಅಂತ ಹೇಳ್ಕೊಡ್ತೇನೆ. ನಮಗೇನಾರ ಟಾಪಿಕ್ ವೈಸ್ ಕ್ಲಾಸಸ್ ಬೇಕು, ಸಿಲೆಬಸ್ ವೈಸ್ ಟಾಪಿಕ್ ವೈಸು, ಎಸ್ಪೆಷಲಿ ಮ್ಯಾಥ್ಸ್ ಕ್ಲಾಸಸ್ ಬೇಕಂದರೆ ಟಿ ಇ ಟಿ ಪೇಪರ್ ಫಸ್ಟು ಪೇಪರ್ ಸೆಕೆಂಡ್ನ ಮ್ಯಾಥ್ಸ್ ಕ್ಲಾಸಸ್ಸು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಅಂದರೆ ಮೊಬೈಲ್ ಆ್ಯಪ್ ಗೂಗಲ್ ಪ್ಲೇ ಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರೆ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಅದರಲ್ಲಿ ನಿಮಗೆ ಆನ್ಲೈನ್ ಕ್ಲಾಸಸ್ಸು ಸಿಗ್ತಾ ಇದೆ. ನಿಮಗೆ ಪೇಪರ್ ಫಸ್ಟು ಪೇಪರ್ ಸೆಕೆಂಡ್ನ ಮ್ಯಾಥ್ಸ್ ಕ್ಲಾಸಸ್ ಅದರ ಉಪಯೋಗನ ಪಡ್ಕೋಬೋದು. ಹಾಗೆ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಸಿಬ್ಲಿಂಗ್ಸು ನಿಮ್ಮ ಊರಲ್ಲಿ ಯಾರಾದರೂ ಈ ಬೀಟ್ ಫಾರೆಸ್ಟರ್ ಎಕ್ಸಾಮ್ಗೆ ಆಗಿರ್ಬೋದು, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಆಗಿರ್ಬೋದು, ಸೊ ಹಾಗೆ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ ಆಗಿರ್ಬೋದು, ಸೊ ಈ ಎಲ್ಲ ಪರೀಕ್ಷೆಗಳಿಗೆ PDO ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿದರೆ ಅವರಿಗೆ ಆಫ್ಲೈನು ಮತ್ತು ಆನ್ಲೈನ್ ಎರಡೂ ಕೂಡ ಕ್ಲಾಸಸ್ ಅವೈಲಬಲ್ ಇದೆ. ಸೊ ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಬನ್ನಿ. ಸೊ ಎಸ್ಪೆಷಲಿ ಈ ಬೀಟ್ ಫಾರೆಸ್ಟ್ರು, ಲ್ಯಾಂಡ್ ಸರ್ವೇರು, VA ಮತ್ತು PDOಗೆ ಸ್ಪೆಷಲಿ ಪ್ರಿಪೇರ್ ಮಾಡಿರೋ ಆನ್ಲೈನ್ ಕ್ಲಾಸಸ್ ಅವೈಲಬಲ್ ಇದೆ. ಸೊ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಆ ನಂಬರಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಬನ್ನಿ. ಮೊದಲನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆಯನ್ನು ಪಡೆದಿದ್ದು, ಸೊ ನೀವೇನಾದರೂ KS, ಬ್ಯಾಂಕಿಂಗು, RRB, ಗ್ರೂಪ್ C, SSC ಪರೀಕ್ಷೆಗಳಿಗೆ ಉಚಿತ ತರಬೇತಿಯನ್ನು ಪಡಿಬೇಕು ಅಂದರೆ ಈಗಾಗಲೇ ನೀವು ಆ ಒಂದು ಪ್ರೀ ಎಕ್ಸಾಮಿನೇಷನ್ ಅಟೆಂಡ್ ಮಾಡಿ ಅದರಲ್ಲಿ ಸೆಲೆಕ್ಟ್ ಆಗಿದ್ರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿನ ಆಪ್ಷನ್ ಎಂಟ್ರಿಯಲ್ಲಿ ತಗೊಂಡ್ರೆ ನಿಮಗೆ ಸೊ ಹೆಚ್ಚಿನ ಕ್ಲಾಸಸ್ಸು ಮತ್ತು ಸ್ಟಡಿ ಮೆಟೀರಿಯಲ್ ಎಲ್ಲ ಫೆಸಿಲಿಟಿ ನಮ್ಮಲ್ಲಿ ಅವೈಲೇಬಲ್ ಇದೆ. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ. ಸೊ ಮೊದಲನೇ ಪ್ರಶ್ನೆ ಏನಿದೆ ಅಂತ ಎಂಟ್ರಿ ಕೊಡೋಣ. The number of independent measurements required to construct a quadrilateral uniquely ಅಂತಿದೆ. ಸೊ ಒಂದು ಕ್ವಾಡ್ರಿಲ್ಯಾಟ್ರಲ್ ಅಂದರೆ ಒಂದು ಚತುರ್ಭುಜ ಅಂತ ಕರೀತೀವಿ ಕನ್ನಡದಲ್ಲಿ. ಒಂದು ಚತುರ್ಭುಜವನ್ನು ರಚನೆ ಮಾಡಲಿಕ್ಕೆ, ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಆ ಸ್ವತಂತ್ರವಾದ ಅಳತೆಗಳ ಸಂಖ್ಯೆ ಎಷ್ಟು, ಆ ಇಂಡಿಪೆಂಡೆಂಟ್ ಮೆಜರ್ಮೆಂಟ್ಸ್ ಎಷ್ಟು ಮೆಜರ್ಮೆಂಟ್ಸನ್ನು ಇದ್ದರೆ ಮಾತ್ರ ನಾವು ಒಂದು ಕ್ವಾಡ್ರಿಲ್ಯಾಟ್ರಲ್ನ ರಚನೆ ಮಾಡ್ಬೋದು ಅಂತ ಪ್ರಶ್ನೆ ಕೇಳಿದ್ದಾನೆ. ಒಂದು ಚತುರ್ಭುಜವನ್ನು ರಚನೆ ಮಾಡಬೇಕಂದ್ರೆ ಇಂಡಿಪೆಂಡೆಂಟ್ ಮೆಜರ್ಮೆಂಟ್ಸ್ ಸ್ವತಂತ್ರವಾಗಿ ಎಷ್ಟು ಅಳತೆಗಳು ಗೊತ್ತಿದ್ರೆ ಮಾತ್ರ ಚತುರ್ಭುಜವನ್ನು ಕನ್ಸ್ಟ್ರಕ್ಟ್ ಮಾಡ್ಬೋದು ಅಂತ ಪ್ರಶ್ನೆ ಕೇಳಿದ್ದಾನೆ. ಫಾರ್ ಎಕ್ಸಾಂಪಲ್ ಚತುರ್ಭುಜ ಅಂದ ತಕ್ಷಣ 4 ಬಾಹುಗಳನ್ನು ಹೊಂದಿರೋ ಆಕೃತಿ ಇರುತ್ತಲ್ಲ, ಇದನ್ನೇ ನಾವು ಚತುರ್ಭುಜ ಅಂತ ಕರಿತೀವಿ, ಕ್ವಾಡ್ರಿಲ್ಯಾಟ್ರಲ್ ಅಂತ ಕರಿತೀವಿ. ಸೊ ಈ ಚತುರ್ಭುಜವನ್ನು ರಚನೆ ಮಾಡಲಿಕ್ಕೆ ಮಿನಿಮಮ್ ಎಷ್ಟು ಬೇಕು ಅಂದರೆ 5 ಅಳತೆಗಳು ಬೇಕೇ ಬೇಕು. ಈ 5 ಅಳತೆಗಳು ಗೊತ್ತಿದ್ರೆ ಮಾತ್ರ ಒಂದು ಚತುರ್ಭುಜವನ್ನು ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಅವು 5 ಅಳತೆಗಳು ಯಾವ್ಯಾವ ಆಗಿರ್ಬೋದು ಅಂದರೆ 4 ಬಾಹುಗಳ ಅಳತೆ ಗೊತ್ತಿರಲೇಬೇಕು. 4 ಬಾಹುಗಳ ಅಳತೆ ಗೊತ್ತಿದ್ರೆ, ಸೊ ನೋಡ್ರಿ ಇಲ್ಲಿ 4 ಸೈಡ್ಸ್ ಮೆಜರ್ಮೆಂಟ್ಸ್ ನಿಮಗೆ ಗೊತ್ತಿದ್ರೆ 4 ಬಾಹುಗಳು, ಆ 4 ಬಾಹುಗಳೇನಿರ್ತಾವಲ್ಲ ಈ ಪ್ರತಿಯೊಂದು 4 ಬಾಹುಗಳ ಅಳತೆ ಎಷ್ಟೆಷ್ಟಿದೆ ಅಂತ ಗೊತ್ತಿದ್ದು, ಪ್ಲಸ್ ಒಂದು ಡಯಾಗನಲ್ ಅಂದರೆ ಒಂದು ಕರ್ಣದ ಅಳತೆ ಅಂತ ಕರಿತೀವಿ. 4 ಬಾಹುಗಳು ಒಂದು ಕರ್ಣ ಅಂದರೆ ಟೋಟಲ್ ಎಷ್ಟು ಅಂದರೆ 5 ಮೆಜರ್ಮೆಂಟ್ಸ್ ಅಂತ ಕರಿತೀವಿ, 5 ಅಳತೆಗಳು ಅಂತ ಕರಿತೀವಿ. 4 ಬಾಹುಗಳು ಒಂದು ಕರ್ಣದ ಅಳತೆ ಅಂದರೆ ಟೋಟಲಿ 5 ಅಳತೆಗಳು ಗೊತ್ತಿದ್ರೆ ಒಂದು ಕರ್ಣ, ಈ ಡಯಾಗನಲ್ ಅಂತ ಕರಿತೀವಲ್ಲ ಈ ಕರ್ಣದ ಅಳತೆ ಗೊತ್ತಿದ್ರೆ ಮಾತ್ರ ಈ ಚತುರ್ಭುಜವನ್ನು ಕನ್ಸ್ಟ್ರಕ್ಟ್ ಮಾಡ್ಬೋದು. ಆ 4 ಸೈಡ್ಸ್ ಮೆಜರ್ಮೆಂಟ್ಸು ಪ್ಲಸ್ ಒಂದು ಡಯಾಗನಲ್ ಅಳತೆ ಗೊತ್ತಿದ್ದಾಗ ಈ ಚತುರ್ಭುಜವನ್ನು ರಚನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಅಥವಾ ಈ 5 ಮೆಜರ್ಮೆಂಟ್ಸಲ್ಲಿ 3 ಬಾಹುಗಳ ಅಳತೆ ಗೊತ್ತಿದ್ದು ಪ್ಲಸ್ 2 ಕರ್ಣಗಳ ಅಳತೆಗಳು ಗೊತ್ತಿದ್ರೂ ಕೂಡ ನಾವು ಏನು ಮಾಡ್ಬೋದು ಅಂದರೆ ಆ ಚತುರ್ಭುಜವನ್ನು ಕನ್ಸ್ಟ್ರಕ್ಟ್ ಮಾಡ್ಬೋದು. 3 ಬಾಹುಗಳು ಮತ್ತು 2 ಕರ್ಣಗಳ ಅಳತೆ ಸೇರಿ 3 + 2 ಎಷ್ಟಾಗುತ್ತೆ 5 ಮೆಜರ್ಮೆಂಟ್ಸ್ ಆಗುತ್ತೆ. 5 ಮೆಜರ್ಮೆಂಟ್ಸ್ 5 ಅಳತೆಗಳಾಗುತ್ತೆ. ಈ ಥರ 5 ಅಳತೆಗಳು ಗೊತ್ತಿದ್ರೂ ಕೂಡ ನಾವು ಆ ಚತುರ್ಭುಜವನ್ನು ಕನ್ಸ್ಟ್ರಕ್ಟ್ ಮಾಡ್ಬೋದು, ರಚನೆ ಮಾಡ್ಬೋದು. ಕ್ವಾಡ್ರಿಲ್ಯಾಟ್ರಲ್ನ 4 ಬಾಹುಗಳು ಒಂದು ಕರ್ಣದ ಅಳತೆ ಗೊತ್ತಿದ್ದರೆ 5 ಮೆಜರ್ಮೆಂಟ್ಸ್ ಆಗ್ತವೆ, ಅವಾಗಲೂ ಕೂಡ ಈ ಚತುರ್ಭುಜವನ್ನು ಕನ್ಸ್ಟ್ರಕ್ಟ್ ಮಾಡ್ಬೋದು. ಅಥವಾ 3 ಬಾಹುಗಳ ಅಳತೆ 2 ಕರ್ಣಗಳ ಅಳತೆ ಅಂದರೆ 2 ಕರ್ಣಗಳ ಅಳತೆ ಗೊತ್ತಿದ್ದಾಗಲೂ ಕೂಡ ಈ ಥರ 2 ಕರ್ಣಗಳ ಅಳತೆ ಯಾವುದಾದ್ರೂ 3 ಬಾಹುಗಳ ಅಳತೆ ಗೊತ್ತಿದ್ದಾಗಲೂ ಕೂಡ ಈ ಚತುರ್ಭುಜವನ್ನು ನಾವು ರಚನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾದ್ರೆ ಒಂದು ಚತುರ್ಭುಜವನ್ನು ರಚನೆ ಮಾಡಲಿಕ್ಕೆ ಮಿನಿಮಮ್ ಎಷ್ಟು ಮೆಜರ್ಮೆಂಟ್ಸ್ ಬೇಕು ಅಂದರೆ 5 ಮೆಜರ್ಮೆಂಟ್ಸ್ ಬೇಕೇ ಬೇಕು. ಅದಕ್ಕೋಸ್ಕರ ಆಪ್ಷನ್
ಸೆಕೆಂಡ್ ಒನ್ ಇದಕ್ಕೆ ರೈಟ್ ಆನ್ಸರ್ ಅಂತ ಕರಿತೀವಿ. ಅವು ಯಾವ್ಯಾವ ಅಳತೆಗಳು 5 ಬೇಕು ಅನ್ನೋದಕ್ಕೆ ನಿಮಗೆ ಇಲ್ಲಿ 2 ಥರ ಇರಬೇಕು. 4 ಬಾಹುಗಳು 1 ಕರ್ಣದ ಅಳತೆ ಅಥವಾ 3 ಬಾಹುಗಳು 2 ಕರ್ಣದ ಅಳತೆ ಗೊತ್ತಿದ್ದಾಗ ನಾವು ಚತುರ್ಭುಜವನ್ನು ರಚನೆ ಮಾಡ್ಬೋದು. ಸೊ ಇದಕ್ಕೆ ಸೆಕೆಂಡ್ ಆಪ್ಷನ್ ಸರಿ ಉತ್ತರ ಆಗುತ್ತೆ. ಕ್ಲಿಯರಾ ಈ ಪ್ರಶ್ನೆ? ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ಏನಿದೆ ಅಂತ ನೆಕ್ಸ್ಟ್ ಕ್ವಶನು. ಎ ಟ್ರಯಾಂಗಲ್ ವಿತ್ ಮೆಜರ್ಸ್ ಆಫ್ 90 ಡಿಗ್ರಿ 60 ಡಿಗ್ರಿ 30 ಡಿಗ್ರಿ ಈಸ್. ಸೊ ಒಂದು ತ್ರಿಭುಜದ 3 ಕೋನಗಳ ಅಳತೆ ಕೊಟ್ಟಿದ್ದಾನೆ. 90 ಡಿಗ್ರಿ 60 ಡಿಗ್ರಿ 30 ಡಿಗ್ರಿ ಕೋನಗಳ ಅಳತೆಯಾಗಿರುವ ತ್ರಿಭುಜ ಯಾವುದು ಅಂತ ಕೇಳಿದ್ದಾನೆ. ಸೊ ತ್ರಿಭುಜದಲ್ಲಿ 3 ಕೋನಗಳಿರ್ತವೆ. ಈ 3 ಕೋನಗಳ ಮೊತ್ತ 180 ಡಿಗ್ರಿಗೆ ಸಮ ಇರಬೇಕು. ಇಲ್ಲಿ 180 ಆಗುತ್ತೆ. 90 ಪ್ಲಸ್ 60 150, 150 ಪ್ಲಸ್ 30 ಅಂದರೆ ಆ ತ್ರಿಭುಜದ 3 ಒಳ ಕೋನಗಳ ಮೊತ್ತ, ಸಮ್ ಆಫ್ ಆಲ್ ದ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎ ಟ್ರಯಾಂಗಲ್ ಈಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಕರಿತೀವಿ. 180 ಡಿಗ್ರಿ ಸರಿಯಾಗಿದೆ. ಸೊ ಇಲ್ಲಿರೋ 3 ಕೋನಗಳ ಅಳತೆ, ಒಂದು ಕೋನ 90 ಡಿಗ್ರಿ ಇದೆ, ಮತ್ತೊಂದು ಕೋನ 60 ಡಿಗ್ರಿ ಇದೆ, ಇನ್ನೊಂದು ಕೋನ 30 ಡಿಗ್ರಿ ಇದೆ. ಸೊ ಆ ತ್ರಿಭುಜದ 3 ಕೋನಗಳಲ್ಲಿ ಯಾವುದಾದ್ರೂ ಒಂದು ಕೋನದ ಅಳತೆ 90 ಡಿಗ್ರಿ ಇದ್ದರೆ, ತ್ರಿಭುಜದ 3 ಕೋನಗಳಲ್ಲಿ ಸೊ ಯಾವುದಾದ್ರೂ ಒಂದು ಕೋನ 90 ಡಿಗ್ರಿ ಇದ್ದರೆ ಸೊ ಆ ತ್ರಿಭುಜವನ್ನು ನಾವು ಲಂಬ ಕೋನ ತ್ರಿಭುಜ ಅಂತ ಕರಿತೀವಿ. ಸೊ ಎನಿ ಒನ್ ಆಫ್ ದ ಆ್ಯಂಗಲ್ in a triangle is equal to 90 degree, then it is said to be a right angle triangle. Any one of the angle in a triangle is equal to 90 degree, then it is said to be a right angle triangle ಅಂತ ಕರಿತೀವಿ. ಯಾವುದಾದ್ರೂ ಒಂದು ಕೋನ 90 ಡಿಗ್ರಿಗೆ ಸಮ ಇತ್ತು ಅಂದರೆ ಅದನ್ನು ಲಂಬ ಕೋನ ತ್ರಿಭುಜ ಅಂತ ಕರಿತೀವಿ. ಸೊ ಇದಕ್ಕೆ ಫಸ್ಟ್ ಆಪ್ಷನ್ ಸರಿ ಉತ್ತರ ಆಗುತ್ತೆ, ರೈಟ್ ಆ್ಯಂಗಲ್ ಟ್ರಯಾಂಗಲ್. ಈ 3 ಅಳತೆಗಳನ್ನು ಹೊಂದಿರತಕ್ಕಂಥ ತ್ರಿಭುಜದ ಹೆಸರು ಏನು ಅಂದರೆ ಅದು ಲಂಬ ಕೋನ ತ್ರಿಭುಜ ಆಗಿರುತ್ತೆ. ಫಸ್ಟ್ ಆಪ್ಷನ್ ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ. ಏರಿಯಾ ಆಫ್ ರೆಕ್ಟ್ಯಾಂಗಲ್ whose sides are 5x and x plus 1. 5x ಮತ್ತು x+1 ಅಳತೆಗಳು ಬಾಹುಗಳಾಗಿರುವ ಆಯತದ ವಿಸ್ತೀರ್ಣ ಎಷ್ಟು ಅಂತ ಕಂಡುಹಿಡಿಯ ಕೇಳಿದ್ದಾನೆ. ಸೊ ಇಲ್ಲಿ ಆಯತ ಅಂದ ತಕ್ಷಣ, ರೆಕ್ಟ್ಯಾಂಗಲ್ ಅಂದ ತಕ್ಷಣ ನಮಗೆ ನೆನಪಾಗೋದು ಚಿತ್ರ ಈ ರೀತಿ ಇರುತ್ತೆ. ಇದನ್ನು ಆಯತ ಅಂತ ಕರಿತೀವಿ, ರೆಕ್ಟ್ಯಾಂಗಲ್ ಅಂತ ಕರಿತೀವಿ. ಸೊ ಇದನ್ನು ನಾವು ಆಯತದ ಉದ್ದ ಅಂತ ತಗೊಳ್ತೀವಿ, ಲೆಂತ್ ಅಂತ ಕರಿತೀವಿ. ಇದನ್ನು ಆಯತದ ಅಗಲ ಅಂತ ತಗೊಳ್ಳೋಣ, ಇದು ಆಯತದ ಅಗಲ ಬ್ರೆಡ್ತ್ ಅಂತ ತಗೊಳ್ಳೋಣ. ಸೊ ಈ ಉದ್ದವನ್ನು 5x ಅಂತ ಬರ್ಕೊಳ್ಳೋಣ. ಯಾಕಂದ್ರೆ ಸೊ ಇಲ್ಲಿ ಒಂದು 5x ಇದೆ, ಮತ್ತೊಂದು x+1 ಇದೆ. ಅಂದರೆ ಅಗಲವನ್ನು x+1 ಅಂತ ತಗೊಂಡು ಆ ಆಯತದ ಉದ್ದವನ್ನು 5x ಅಂತ ತಗೊಂಡ್ರೆ ಸೊ ಈ ಆಯತದ ವಿಸ್ತೀರ್ಣ ಎಷ್ಟು? ಏರಿಯಾ ಆಫ್ ರೆಕ್ಟ್ಯಾಂಗಲ್ ಅಂತ ಕರಿತೀವಿ. ಆಯತದ ವಿಸ್ತೀರ್ಣ ಅಥವಾ ವಿಸ್ತೀರ್ಣಕ್ಕೆ ಇನ್ನೊಂದು ಹೆಸರು ಕ್ಷೇತ್ರಫಲ ಅಂತ ಕರಿತೀವಿ. ವೆರಿ ಸಿಂಪಲ್ ನೋಡ್ರಿ. ಆಯತದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ನಮಗೆಲ್ಲರಿಗೂ ಗೊತ್ತಿದೆ. ಸೊ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಅಂದರೆ ಲೆಂತ್ ಇಂಟು ಬ್ರೆಡ್ತ್, ಉದ್ದ ಇಂಟು ಅಗಲ, ಎಲ್ ಇಂಟು ಬಿ ಅಂತ ಬರಿತೀವಿ. ಇದು ಆಯತದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ. ಉದ್ದ ಇಂಟು ಅಗಲ, ಲೆಂತ್ ಇಂಟು ಬ್ರೆಡ್ತ್ ಅಂತ ಕರಿತೀವಿ. ಲೆಂತ್ ಅಂದರೆ ಎಲ್, ಬ್ರೆಡ್ತ್ ಅಂದರೆ ಬಿ ಅಂತ ಬರಿತೀವಿ. ಸೊ ಹಾಗಾದ್ರೆ ಇಲ್ಲಿ ಎಲ್ ಅಂದರೆ ಲೆಂತ್ 5x ಇದೆ, 5x ಬರ್ಕೋಬೇಕು. ಇಂಟು ಬಿ ಅಂದರೆ ಬ್ರೆಡ್ತು x+1 ಇದೆ, x+1 ಇದೆ. ಇವೆರಡು ಮಲ್ಟಿಪ್ಲೈ ಮಾಡಿರಿ. 5x ಇಂಟು ಎಕ್ಸ್ ಅಂದರೆ 5x² ಆಗುತ್ತೆ. ಪ್ಲಸ್ ಇದೆ, ಪ್ಲಸ್ ಬೇರೆನ 5x ಇಂಟು 1 ಅಂದರೆ 5x ಬರುತ್ತಲ್ಲ, ಇದು ಆಯತದ ವಿಸ್ತೀರ್ಣ ಆಗಿರುತ್ತೆ. 5x² ಪ್ಲಸ್ 5x ಅಷ್ಟೇ, ಇನ್ನೇನು ಸಿಂಪ್ಲಿಫಿಕೇಶನ್ ಮಾಡೋಕ್ಕೆ ಬರೋಲ್ಲ. 5x² ಪ್ಲಸ್ 5x ಅಂತ ಮೊದಲನೇ ಆಪ್ಷನಲ್ಲಿ ಇದೆಯಲ್ಲ, ಇದೇ ಆಯತದ ವಿಸ್ತೀರ್ಣ ಆಗಿರುತ್ತೆ. ಫಸ್ಟ್ ಆಪ್ಷನ್ ಈಸ್ ದ ಎಕ್ಸಾಕ್ಟ್ ಆನ್ಸರ್. ಗೊತ್ತಾಯ್ತಾ? ಸೊ ಇದು ಅರ್ಥ ಆಗಿದೆ ಅಂದರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರ್ಕೊಳ್ಳೋಣ. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 1 hour and 120 seconds ಇನ್ ಮಿನಿಟ್ಸ್ ಅಂತ ಇದೆ. ಸೊ ಇದು ಈಸ್ ಮಿನಿಟ್ಸ್ ಅಲ್ಲ, ಇನ್ ಮಿನಿಟ್ಸ್. 1 hour and 120 seconds ಇನ್ ಮಿನಿಟ್ಸ್ ಅಂತ ಹೇಳಿದ್ದಾನೆ. 1 ಗಂಟೆ 120 ಸೆಕೆಂಡ್ಗಳನ್ನು ನಿಮಿಷಗಳಾಗಿ ಬದಲಾಯಿಸಿದಾಗ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ 1 ಗಂಟೆ 1 hour ಅಂತ ಕೊಟ್ಟಿದ್ದಾನೆ, ಪ್ಲಸ್ 120 ಸೆಕೆಂಡ್ಸನ್ನು ಇವೆರಡನ್ನೂ ಕೂಡ ಮಿನಿಟ್ಸಲ್ಲಿ ಬರ್ಕೊಂಡ್ರೆ, ಒಂದು ಅವರಲ್ಲಿದೆ ಮತ್ತೊಂದು ಸೆಕೆಂಡ್ಸಲ್ಲಿದೆ, ಇವೆರಡನ್ನು ಮಿನಿಟ್ಸೇ ಚೇಂಜ್ ಮಾಡಿ ಬರ್ಕೊಂಡ್ರೆ ಟೋಟಲ್ ಎರಡು ಸೇರಿ ಎಷ್ಟು ನಿಮಿಷ ಆಗುತ್ತೆ ಅಂತ ಪ್ರಶ್ನೆ ಕೇಳಿದಾನೆ. ಇಲ್ಲಿ 1 ಗಂಟೆಗೆ ಎಷ್ಟು ನಿಮಿಷ ಅಂತ ಗೊತ್ತಿದೆ ನಿಮಗೆ. 1 ಗಂಟೆಗೆ ಎಷ್ಟು ನಿಮಿಷ ಆಗುತ್ತೆ? 60 ನಿಮಿಷ ಆಗುತ್ತೆ. 60 ನಿಮಿಷ ಬರೀತೀನಿ.
ಪ್ಲಸ್ 120 ಸೆಕೆಂಡಿಗೆ 2 ನಿಮಿಷ ಆಗುತ್ತೆ. 120 ಸೆಕೆಂಡಿಗೆ 2 ನಿಮಿಷ, ಯಾಕಂದ್ರೆ 60 ಸೆಕೆಂಡಿಗೆ 1 ನಿಮಿಷ, 60 ಸೆಕೆಂಡಿಗೆ 1 ನಿಮಿಷ ಆದರೆ 60 + 60 ಅಂದರೆ 120 ಸೆಕೆಂಡಿಗೆ 2 ನಿಮಿಷಕ್ಕೆ ಸಮ ಆಗುತ್ತೆ. ಹಾಗಾಗಿ ಈ 120 ಸೆಕೆಂಡನ್ನು 2 ಮಿನಿಟ್ಸ್ ಅಂತ ಬರಿಬೋದು. 60 ನಿಮಿಷ ಪ್ಲಸ್ 2 ನಿಮಿಷ ಆ್ಯಡ್ ಮಾಡಿರಿ, ಟೋಟಲಿ 62 ನಿಮಿಷ ಆಗುತ್ತೆ. ಈ ಟೈಮಿಂಗ್ಸ್ನ ಪೂರ್ತಿ ಮಿನಿಟ್ಸಲ್ಲಿ ಬರೆದಾಗ, ನಿಮಿಷಗಳಲ್ಲಿ ಬರೆದಾಗ ಟೋಟಲ್ 62 ನಿಮಿಷಕ್ಕೆ ಸಮ ಆಗುತ್ತೆ. ಆಪ್ಷನ್ ಸೆಕೆಂಡ್ ಒನ್ ಇದಕ್ಕೆ ಸರಿ ಉತ್ತರ ಆಗಿರುತ್ತೆ. ಕ್ಲಿಯರಾ? ಸರ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್, ನೋಡ್ರಿ ಇಲ್ಲಿ ಓದಲಿಕ್ಕೆ ಕಷ್ಟ ಆಗುತ್ತೆ, ಇದನ್ನು ಆದರ್ಶ ರೂಪದಲ್ಲಿ ಬರಿಬೇಕು. ಸ್ಟ್ಯಾಂಡರ್ಡ್ ಫಾರ್ಮ್ಯಾಟಲ್ಲಿ ಬರೆದ್ರೆ ಎಷ್ಟಕ್ಕೆ ಸಮ ಅಂತ ಕೇಳಿದ್ದಾನೆ. ಸೊ ಇಲ್ಲಿ 3, 1, 8, 6 ಬರ್ಕೊಂಡು 2, 2, 4, 6, 7 0 ಇದೆ. 1, 2, 3, 4, 5, 6, 7 0 ಇದಾವೆ. 7 0 ಬರ್ಕೊಂತೀನಿ. ಇದನ್ನು ನಾವು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟಲ್ಲಿ ಬರ್ಕೊಂಡ್ರೆ, ಆದರ್ಶ ರೂಪದಲ್ಲಿ ಬರೋದ್ರೆ ಇಲ್ಲಿ ಕೊಟ್ಟರೆ ಆಪ್ಷನ್ಸಲ್ಲಿ ಯಾವ್ದು ಸರಿ ಅಂತ. ಇಲ್ಲೆಲ್ಲ 10^10 ಕೊಟ್ಟಿರೋದ್ರಿಂದ 10^10 ಆಪ್ಷನ್ಸಲ್ಲಿ ಇರೋದ್ರಿಂದ ಬಲಗಡೆಯಿಂದ 10 ಅಂಕೆಗಳನ್ನ ನೆನೆಸ್ತಾ ಹೋಗ್ರಿ. ಇಲ್ಲಿ 10^10 ಅಂತ ಎಲ್ಲದರಲ್ಲಿ ಇರೋದ್ರಿಂದ ರೈಟ್ ಸೈಡಿಂದ 10 ಡಿಜಿಟ್ಸ್ 1, 2, 3, 4, 5, 6, 7, 8, 9, 10 ಡಿಜಿಟ್ಸ್ ಇಲ್ಲಿಗೆ ಆಗುತ್ತೆ. ಅಂದರೆ ಸೊ ಇಲ್ಲಿಗೆ ಸ್ಟಾಪ್ ಮಾಡಿ ನಾವು, ಇದು 1 ಇದೆ ಇಲ್ಲಿ, 3.186 ಅಂತ ಬರ್ಕೊಂಡು ಇಂಟು, ಸೊ ಎಲ್ಲವೂ 10^10 ಇದೆ ಅಂದರೆ ಇಲ್ಲಿ 1, 2, 3, 4, 5, 6, 7, 8, 9, 10 ಡಿಜಿಟ್ಸ್ ಆಮೇಲೆ ಪಾಯಿಂಟ್ ಬರ್ಕೊಂಡು ಅದನ್ನ 3.186 ಬರೆದು ಇಲ್ಲಿ 00 ಎಂ ಬರೆಯೋ ಅವಶ್ಯಕತೆ ಇಲ್ಲ, ಇಂಟು 10^10 ಅಂತ ಬರಿಬೋದು. ಯಾಕಂದ್ರೆ 10 ಡಿಜಿಟ್ಸ್ ಆಮೇಲೆ ಪಾಯಿಂಟ್ ಬರ್ತೀನಿ ಅಂದಮೇಲೆ 3.186 ಇಂಟು 10^10 ಅಂತ ಬರ್ಕೋಬೋದು. ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮೆಟ್ ಅಂದರೆ ಈ ರೀತಿ ಬರುತ್ತೆ, 3.186 ಇಂಟು 10^10 ಅಂತ. ಇದು ಯಾವ ಆಪ್ಷನಲ್ಲಿದೆ ಅಂದರೆ, ಸೊ ಫಸ್ಟ್ ಆಪ್ಷನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ, 3.186 ಇಂಟು 10^10. ಅಥವಾ ನೀವು 10^11 ಬರೆಯೋದಾರೆ ಇಲ್ಲಿ ಪಾಯಿಂಟ್ ಇಡಬೇಕಾಗತ್ತೆ, ಅವಾಗ 0.3186 ಇಂಟು 10^11 ಅಂತಲೂ ಬರ್ಕೋಬೋದು, ಈ ರೀತಿ ಬರ್ಕೋಬೋದು. ಅಥವಾ 31.186 ಆದಮೇಲೆ 9 ಅಂಕೆ ಆಮೇಲೆ ಪಾಯಿಂಟ್ ಇಟ್ವಿ ಅಂದರೆ ಅದು 10^9 ಆಗುತ್ತೆ. ಅಥವಾ 8 ಅಂಕೆ ಆಮೇಲೆ ಪಾಯಿಂಟ್ ಇಟ್ವಿ ಅಂದರೆ 318 ಅದು 31.86 318.6 ಇಂಟು 10^8 ಅಂತ ಬರ್ಕೋಬೋದು. 8 ಡಿಜಿಟ್ ಆಮೇಲೆ ಪಾಯಿಂಟ್ ಇಟ್ಟರೆ 318.6 ಆಗುತ್ತೆ. 9 ಡಿಜಿಟ್ ಆಮೇಲೆ ಪಾಯಿಂಟ್ ಇಟ್ಟರೆ 31.86 ಆಗುತ್ತೆ. ಸೊ ಇಲ್ಲ 11 ಡಿಜಿಟ್ ಆಮೇಲೆ ಪಾಯಿಂಟ್ ಇಟ್ಟರೆ 0.3186 ಆಗುತ್ತೆ. 10 ಡಿಜಿಟ್ ಆಮೇಲೆ ಪಾಯಿಂಟ್ ಇರೋದ್ರಿಂದ 3.186 ಇಂಟು 10^10 ಅಂತ ಬರಿಬೋದು. ಇದೇ ರೈಟ್ ಆನ್ಸರು ಫಸ್ಟ್ ಆಪ್ಷನಲ್ಲಿದೆ. ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಬರೋಣ. a² - b² ಈಸ್ ಈಕ್ವಲ್ ಟು, ಇಲ್ಲಿ a² - b² ಫಾರ್ಮುಲಾ ಕೇಳಿದಾನೆ ಅಷ್ಟೇ, ವೆರಿ ಸಿಂಪಲ್ ಕ್ವಶನ್ನು. a² - b² ಫಾರ್ಮುಲಾ ಏನು ಬರಿಬೋದು, a + b ಇಂಟು a - b ಅಂತ ಬರಿತೀವಿ. a² - b² ಫಾರ್ಮುಲಾವನ್ನು a + b ಇಂಟು a - b ಅಂತ ಬರಿಬೋದು. ಇಲ್ಲಿ a + b ಇಂಟು a - b, ಫಸ್ಟಿಗೆ a - b ಕೊಟ್ಟಿದ್ದಾರೆ, ಆಮೇಲೆ a + b ಕೊಟ್ಟಿದ್ದಾರೆ, ಏನು ತೊಂದರೆ ಇಲ್ಲ, ಯಾವುದಾದ್ರೂ ಫಸ್ಟಿಗೆ ಬರ್ಬೋದು. ಸೊ ಹಾಗಾಗಿ ಥರ್ಡ್ ಆಪ್ಷನ್ನೇ ಕರೆಕ್ಟ್ ಆಗುತ್ತೆ, a - b ಇಂಟು a + b ಅಂದರೆ ಅದೇ ಆಗಿರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ರಾಜುಸ್ ಏಜ್ ಈಸ್ y years, his son's age is half of the ರಾಜುಸ್ ಏಜ್, ದೆನ್ his son's age is ಅಂತ ಕೇಳಿದಾನೆ. ರಾಜು ವಯಸ್ಸು y ವರ್ಷಗಳು ಅಂತ, ರಾಜುಗೆ ಎಷ್ಟು ವರ್ಷ ಅಂದರೆ y years ಅಂತ ಕೊಟ್ಟಿದ್ದಾನೆ, y years ಅಂತ. ಅವನ ಮಗನ ವಯಸ್ಸು ರಾಜು ವಯಸ್ಸಿನಲ್ಲಿ ಅರ್ಧ ಅಂತಿದೆ. ರಾಜು ಮಗನ ವಯಸ್ಸು ಅವನ ವಯಸ್ಸಿನ ಅರ್ಧ ಅಂದರೆ, ರಾಜುಗೆ y ವರ್ಷ ಇದೆ ಅಂದರೆ ಅರ್ಧ ಅಂದರೆ /2 ಬರೀಬೇಕು, y/2 ಇಯರ್ಸ್ ಆಗಿರುತ್ತೆ. ಸೊ ರಾಜನ ಮಗನ ವಯಸ್ಸು ಎಷ್ಟು ಅಂದರೆ y/2 ಇಯರ್ಸ್ ಅಂತ ಹೇಳ್ಬೋದು. ಸೆಕೆಂಡ್ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರಾ? ವೆರಿ ಸಿಂಪಲ್ ಕ್ವಶನ್ ಇವೆಲ್ಲ. ಸೊ ನೆಕ್ಸ್ಟ್ ಪ್ರಶ್ನೆ ಬರೋಣ. x ಇಂಟು x - 3 + 2 at x = 1 ಇದರ ಬೆಲೆ ಎಷ್ಟು ಅಂತ ಕೇಳಿದ್ದಾನೆ. ಸೊ ಇಲ್ಲಿ x ಇಂಟು x - 3 + 2ರ ಬೆಲೆ ಕಂಡುಹಿಡಿಬೇಕು. ಯಾವಾಗ ಅಂದರೆ x = 1 ಹಾಕಿ ಅಂತ. ಇಲ್ಲಿ ಎಲ್ಲಿ ಎಕ್ಸ್ ಕಾಣಿಸುತ್ತೋ ಅಲ್ಲಿ 1ನ್ನು ಸಬ್ಸ್ಟ್ಯೂಟ್ ಮಾಡಿ ಅದರ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ. ಇಲ್ಲಿ ಎಕ್ಸ್ ಇದೆ ಅಂದರೆ 1 ಇಂಟು ಎಕ್ಸ್ ಅಂದರೆ 1 - 3 ಬರೀತೀನಿ +2 ಬರೀತೀನಿ. 1 - 3 ಅಂದರೆ -2 ಇಂಟು 1 ಅಂದರೆ -2 +2 ಅಂದರೆ +2 -2 ಕ್ಯಾನ್ಸಲ್ ಆಗಿ ಇದರ ವ್ಯಾಲ್ಯೂ 0 ಬರುತ್ತೆ. 0 ಅನ್ನೋದು ಫೋರ್ತ್ ಆಪ್ಷನಲ್ಲಿದೆ. ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಬರೋಣ. 107/132 + 18/132.
ಸೊ ಇದರ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಕೇಳಿದನು. 107/132 ಪ್ಲಸ್ 18/132 ವ್ಯಾಲ್ಯೂ ಎಷ್ಟು ಅಂದ್ರೆ ಇವೆರಡು ಭಿನ್ನರಾಶಿಗಳು ಅಂತ ಕರಿತೀನಿ, ಫ್ರಾಕ್ಷನ್ಸ್ ಅಂತ ಕರಿತೀನಿ. ಈ ಭಿನ್ನರಾಶಿಗಳ ಸಂಕಲನ ಮಾಡಿದರೆ ಅಡಿಷನ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಕೇಳಿದರೆ ವೆರಿ ಸಿಂಪಲ್. ಈ ಭಿನ್ನರಾಶಿಗಳ ಛೇದಗಳು ಡಿನಾಮಿನೇಟರ್ಸ್ ಎರಡೂ ಸೇಮ್ ಇದ್ದರೆ ಆ ಕಾಮನ್ ಆಗಿ ಒಂದೇ ಡಿನಾಮಿನೇಟರ್ ಬರ್ಕೊಂಡು ಇಲ್ಲಿ ನಡುವೆ ಪ್ಲಸ್ ಇದ್ದಾಗ ಇವೆರಡನ್ನು ಡೈರೆಕ್ಟ್ ಆ್ಯಡ್ ಮಾಡಿರಿ. 107 ಪ್ಲಸ್ 18 ಆ್ಯಡ್ ಮಾಡಿರಿ, 125 ಆಗುತ್ತೆ, ಕೆಳಗಡೆ 132 ಆಗುತ್ತೆ. ಇದರ ಆನ್ಸರು 125/132 ಬರುತ್ತೆ. 125/132 ಅಂತ ಸೆಕೆಂಡ್ ಆಪ್ಷನಲ್ಲಿದೆ, ಇದು ಸರಿ ಉತ್ತರ ಆಗಿರುತ್ತೆ. ಓಕೆನಾ, ನೆಕ್ಸ್ಟ್ ಬರೋಣ. ಥರ್ಡ್ ಕ್ವಶನ್ ಇಲ್ಲಿ. Each bag has 475 kilograms of sugar. Quantity of sugar in 16 bags is in kilograms ಅಂತ ಕೊಟ್ಟಿದ್ದಾನೆ. ಒಂದೊಂದು ಚೀಲದಲ್ಲಿ 475 ಕಿಲೋಗ್ರಾಮ್ ಸಕ್ಕರೆ ಇದೆ. 16 ಚೀಲಗಳಲ್ಲಿ ಇರುವ ಸಕ್ಕರೆ ಕಿಲೋಗ್ರಾಮ್ಗಳಲ್ಲಿ ಎಷ್ಟು ಅಂತಿದೆ. ಸೊ ಒಂದು ಬ್ಯಾಗ್ ತಗೊಂಡ್ವಿ, ಒಂದು ಚೀಲ ತಗೊಂಡ್ವಿ ಅಂದರೆ ಒಂದು ಚೀಲದಲ್ಲಿ 475 kg ಸಕ್ಕರೆ ಇದೆ ಅಂದರೆ ಒಂದು ಚೀಲದಲ್ಲಿ 475 kg ಸಕ್ಕರೆ ಇದೆ ಅಂದರೆ 16 ಚೀಲಗಳಲ್ಲಿ ಇರ್ತಕ್ಕಂಥ ಸಕ್ಕರೆ ಎಷ್ಟು ಅಂತ ಕೇಳಿದಾನೆ. ಹಾಗಾಗಿ 8 16 ಬರಿಬೇಕು. ಸೊ 16 80 0 ಕ್ಯಾರಿ 8, 16 7 16 96, 16 7 112 ಪ್ಲಸ್ 8 120 ಕ್ಯಾರಿ 12, 16 64 ಪ್ಲಸ್ 12 ಅಂದರೆ 76 ಆಗುತ್ತೆ. ಸೊ 7600 kg ಸಕ್ಕರೆ ಇರುತ್ತೆ 16 ಚೀಲದಲ್ಲಿ ಅಂತ. ಸೊ 7600 ಕಿಲೋಗ್ರಾಮ್ ಅಂದರೆ 7600 kgs. ಥರ್ಡ್ ಆಪ್ಷನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ಎಕ್ಸಾಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ ಇಲ್ಲಿ. ಆಫ್ ದ ಪ್ರಾಡಕ್ಟ್ ಆಫ್ ಇಟ್ಸ್ ಡಯಾಗ್ನಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ ರೆಪ್ರೆಸೆಂಟ್ಸ್ ಅಂತಿದೆ. ಚತುರ್ಭುಜದಲ್ಲಿನ ಕರ್ಣಗಳ ಗುಣಲಬ್ಧದಲ್ಲಿ ಅರ್ಧ ಎಂಬುದು ಏನನ್ನು ಸೂಚಿಸುತ್ತದೆ ಅಂತಿದೆ. ಒಂದು ಚತುರ್ಭುಜ ಅಂದ ತಕ್ಷಣ ನಾವು ಈ ರೀತಿ ಒಂದು ಚತುರ್ಭುಜ ಡ್ರಾ ಮಾಡಿದ್ವಿ ಅಂದರೆ ಇದರ ಒಂದು ಕರ್ಣ D1 ಅಂತ ತಗೊಂಡು ಮತ್ತೊಂದು ಕರ್ಣ D2 ಅಂತ ತಗೊಂತೀನಿ. D1 ಅಂದರೆ ಒನ್ ಆಫ್ ದ ಡಯಾಗ್ನಲ್ ಅಂತ, D2 ಅಂದರೆ ಅನದರ್ ಡಯಾಗ್ನಲ್ ಅಂತ. D1 ಅಂದರೆ ಒಂದು ಕರ್ಣ, D2 ಅಂದರೆ ಮತ್ತೊಂದು ಕರ್ಣ ಅಂತ ಹೇಳ್ತೀವಿ. ಸೊ ಈ ಥರ ಚತುರ್ಭುಜ ಇದ್ದು ಅಲ್ಲಿ ಎರಡು ಕರ್ಣಗಳಿದ್ವು ಅಂದರೆ D1 ಮತ್ತು D2 ಅಂತ ಎರಡು ಕರ್ಣಗಳಿದ್ರೆ ಅಂದರೆ ಕರ್ಣಗಳ ಗುಣಲಬ್ಧ ಅಂದರೆ D1 ಮತ್ತು D2ನ ಮಲ್ಟಿಪ್ಲೈ ಮಾಡ್ತೀನಿ. ಗುಣಲಬ್ಧ ಅಂದರೆ D1 ಇಂಟು D2, ಇದು ಗುಣಲಬ್ಧ. ಪ್ರಾಡಕ್ಟ್ ಅಂತ ಹೇಳಿದ್ದಾನೆ, ಪ್ರಾಡಕ್ಟ್ ಆಫ್ ಇಟ್ಸ್ ಡಯಾಗ್ನಲ್ಸ್ ಅಂದರೆ D1 ಇಂಟು D2 ಮಾಡ್ತೀನಿ. ಸೊ ಆಫ್ ದ ಪ್ರಾಡಕ್ಟ್ ಅಂತ ಇದೆ. ಗುಣಲಬ್ಧದ ಅರ್ಧ ಅಂದರೆ ಇವೆರಡು ಗುಣಲಬ್ಧ ಏನು ಬರುತ್ತಲ್ಲ, ಅರ್ಧ ಅಂದರೆ ಇಂಟು 1/2 ಬರ್ಕೋಬೇಕು. ಸೊ ಗುಣಲಬ್ಧ ಮಾಡಿ ಅರ್ಧ ಅಂದರೆ ಇಂಟು 1/2 ಅಂದರೆ ಅರ್ಧ ಆಗುತ್ತೆ. ಆಫ್ ಇಂಟು D1 ಇಂಟು D2 ಅನ್ನೋದು ಏನಾಗಿರುತ್ತೆ ಅಂದರೆ ಅರ್ಧ ಇಂಟು D1 ಇಂಟು D2 ಬರುತ್ತಲ್ಲ, ಇದು ಒಂದು ಆಕೃತಿಯ ಒಂದು ಸಮತಲಾಕೃತಿಯ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಆಗಿರುತ್ತೆ. ಇದು ಕೂಡ ಒಂದು ಸಮತಲಾಕೃತಿಯ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಆಗಿರುತ್ತೆ, ಒಂದು ಚತುರ್ಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಆಗುತ್ತೆ. ಹಾಗಾದ್ರೆ ಆ ಚತುರ್ಭುಜದ ವಿಧ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾನೆ. ಯಾವ ರೀತಿಯ ಚತುರ್ಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಆಗುತ್ತೆ ಅಂದರೆ ನಾವು ಈ ಫಾರ್ಮುಲಾವನ್ನು ಬಳಕೆ ಮಾಡೋದು ಯಾವುದರ ವಿಸ್ತೀರ್ಣ ಕಂಡುಹಿಡಿಯೋಕ್ಕಂದರೆ ವಜ್ರಾಕೃತಿಯ ವಿಸ್ತೀರ್ಣ ಕಂಡುಹಿಡಿಯೋಕ್ಕೆ ಯೂಸ್ ಮಾಡ್ತೀವಿ. ಅರ್ಧ ಇಂಟು D1 ಇಂಟು D2 ಅನ್ನೋದು ಸೊ ಏರಿಯಾ ಆಫ್ ರೋಂಬಸ್ ಅಂತ ಕರಿತೀವಿ. ವಜ್ರಾಕೃತಿಯ ವಿಸ್ತೀರ್ಣ ಆಗಿರುತ್ತೆ, ಇದು ಅದರ ಫಾರ್ಮುಲಾ ಆಗುತ್ತೆ. ಸೊ ಹಾಗಾಗಿ ಇದಕ್ಕೆ ಆಪ್ಷನ್ 4th ಒನ್ನಲ್ಲಿ ಇದು ರೈಟ್ ಆನ್ಸರ್ ಆಗುತ್ತೆ. ಗೊತ್ತಾಯ್ತಾ? ಸೊ ಇಲ್ಲಿ ಏರಿಯಾ ಆಫ್ ಕ್ಯೂಬ್ ಅಂದರೆ ನಾವು 6a² ಬರಿತೀವಿ. ಏರಿಯಾ ಆಫ್ ಕ್ಯೂಬ್ ಅಂದರೆ ತ್ರಾಪಿಜ್ಯದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಅಂದರೆ ಹಾಫ್ ಇಂಟು H ಇಂಟು A ಪ್ಲಸ್ B ಎಂದು ಬರಿತೀವಿ. ಇದು ತ್ರಾಪಿಜ್ಯದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ. ವೃತ್ತದ ವಿಸ್ತೀರ್ಣ ಅಂದರೆ A = πr² ಅನ್ನೋದು ವೃತ್ತದ ವಿಸ್ತೀರ್ಣ ಆಗಿರುತ್ತೆ. ಅವ್ರು ಹಾಫ್ ಇಂಟು D1 ಇಂಟು D2 ಅನ್ನೋದು ಅದು ವಜ್ರಾಕೃತಿಯ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಆಗಿರುತ್ತೆ. ಆಪ್ಷನ್ 4th ಒನ್ ಇದಕ್ಕೆ ಸರಿ ಉತ್ತರ ಆಗಿರುತ್ತೆ. ಅರ್ಥ ಆಯ್ತಾ ಇದು? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಇದಾದಮೇಲೆ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಆನ್ ಏಸ್ ಕಾರ್ಡ್ ಫ್ರಮ್ ಎ ವೆಲ್ ಶಫಲ್ಡ್ ಡೆಕ್ ಆಫ್ 52 ಪ್ಲೇಯಿಂಗ್ ಕಾರ್ಡ್ಸ್ ಅಂತ ಇದೆ. ಸೊ ಚೆನ್ನಾಗಿ ಬೆರೆಸಿದ 52 ಇಸ್ಪೀಟ್ ಕಾರ್ಡ್ಗಳ ಕಟ್ಟಿನಿಂದ ಏಸ್ ಕಾರ್ಡ್ ಬರಲು ಇರುವ ಸಂಭವನೀಯತೆ ಅಂತ ಕೇಳಿದ್ದಾನೆ.
ನೋಡ್ರಿ, ಸಂಭವನೀಯತೆ ಪ್ರಾಬಬಿಲಿಟಿ ಆಫ್ ಅನ್ ಇವೆಂಟ್ ಕಂಡುಹಿಡಿಬೇಕಂದ್ರೆ ಟೋಟಲಿ ಒಂದು ಸ್ಪೀಡ್ ಕಾರ್ಡ್ ಅಂದರೆ ಒಂದು ಬಾಕ್ಸಲ್ಲಿರೋ ಸ್ಪೀಡ್ ಕಾರ್ಡ್ಸ್ ಎಷ್ಟಿರ್ತವೆ ಅಂದರೆ 52 ಸ್ಪೀಡ್ ಕಾರ್ಡ್ ಇರ್ತವೆ. 52 ಸ್ಪೀಡ್ ಕಾರ್ಡಲ್ಲಿ ಒಂದು ಕಾರ್ಡನ್ನು ನೀವು ಹೊರಗೆ ಎಳ್ಕೊಂತೀರಲ್ಲ, ಹಾಗಾಗಿ 52C1 ಅಂತ ಡಿನಾಮಿನೇಟ್ರಲ್ಲಿ ಬರಬೇಕು. ಟೋಟಲಿ 52 ಸ್ಪೀಡ್ಸ್ ಕಾರ್ಡ್ಸನ್ನು ನೀಟಾಗಿ ಶಫಲ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಒಂದು ಕಾರ್ಡನ್ನ ಡ್ರಾ ಮಾಡ್ತೀವಿ, ಹೊರ ತೆಗಿತೀವಲ್ಲ. ಸೊ ಹಾಗಾಗಿ 52 ಕಾರ್ಡಲ್ಲಿ ನಾವು ಒಂದು ಕಾರ್ಡ್ ಹೊರ ತೆಗಿತಾ ಇರೋದ್ರಿಂದ 52C1 ಅಂತ ಡಿನಾಮಿನೇಟ್ರಲ್ಲಿ ಬರ್ಕೊಂಡು ನಾವು ಹೊರ ತೆಗಿಯೋ ಈ ಒಂದು ಕಾರ್ಡ್ ಯಾವುದಾಗಿರ್ಬೇಕಂದ್ರೆ ಏಸ್ ಕಾರ್ಡ್ ಅಂತ ಹೇಳಿದ್ದಾನೆ. ಏಸ್ ಕಾರ್ಡ್ ಅಂದರೆ ಟೋಟಲಿ 52 ಕಾರ್ಡ್ಸಲ್ಲಿ ಎ ಅಕ್ಷರ ಇರುತ್ತೆ ನೋಡ್ರಿ. ಎ ಅಕ್ಷರ ಇರೋವೆಲ್ಲ ಏಸ್ ಕಾರ್ಡ್ಸು. ಟೋಟಲಿ 4 ಏಸ್ ಕಾರ್ಡ್ಸ್ ಇರ್ತಾವೆ. ಸೊ ನಾವು ಹೊರ ಹೊತ್ತಿಗೆ ಆ ಒಂದು ಕಾರ್ಡು ಆ 4 ಏಸ್ ಕಾರ್ಡ್ಸಲ್ಲಿ ಯಾವುದಾದ್ರೂ ಒಂದು ಆಗಿರ್ಬೇಕು ಅಂತ ಕೇಳಿದಾನಲ್ಲ. ಸೊ ಹಾಗಾಗಿ 4C1 ಅಂತ ಮೇಲೆ ಬರ್ಕೊಂಡು ಸಿಂಪ್ಲಿಫೈ ಮಾಡ್ಕೋಬೇಕು. ನೋಡಿರಿ, 4C1 ಬೆಲೆ 4 ಆಗಿರುತ್ತೆ, 4 ಬರೀತೀನಿ. 52C1 ಬೆಲೆ 52 ಆಗುತ್ತೆ, 52 ಬರೀತೀನಿ. 4 1 4, 4 1 4, 1 ಉಳಿಯುತ್ತೆ. 4 3 12 ಕ್ಯಾನ್ಸಲ್ ಆಗಿ ಮೇಲ್ಗಡೆ 1 ಇದೆ, ಕೆಳಗಡೆ 13 ಇದೆ ಅಂದರೆ 1/13 ಅನ್ನೋದೇನಾಗಿರುತ್ತೆ. ಸೊ ಸಂಭವನೀಯತೆ ಆಗಿರುತ್ತೆ, ಪ್ರಾಬಬಿಲಿಟಿ ಆಗಿರುತ್ತೆ. ಆಪ್ಷನ್ 3 1 ಇದಿಲ್ಲ, ಇದು ಸರಿ ಉತ್ತರ ಆಗಿರುತ್ತೆ, 1/13. ಓಕೆನಾ. ಸೊ ನೆಕ್ಸ್ಟ್ ಬರೋಣ. ಇದಾದಮೇಲೆ A cricketer scores the following runs in 8 innings, then the range of the data is ಅಂತ ಇದೆ. ಒಬ್ಬ ಕ್ರಿಕೆಟ್ ಆಟಗಾರ 8 ಇನ್ನಿಂಗ್ಸ್ಗಳಲ್ಲಿ ಈ ಕೆಳಗಿನ ರನ್ಗಳನ್ನು ಮಾಡಿದರೆ ಆ ದತ್ತಾಂಶದ ವ್ಯಾಪ್ತಿ ಎಷ್ಟು ಅಂತ ಕೇಳಿದ್ದಾನೆ. ಒಬ್ಬ ಕ್ರಿಕೆಟ್ ಪ್ಲೇಯರ್ 8 ಇನ್ನಿಂಗ್ಸ್ ಆಡಿದ್ದಾನೆ. ಸೊ 8 ಇನ್ನಿಂಗ್ಸಲ್ಲಿ ಅವನು ಗಳಿಸಿರೋ ರನ್ಗಳನ್ನು ಕೊಡ್ತಾ ಇದ್ದಲ್ಲ. ಫಸ್ಟ್ ಇನ್ನಿಂಗ್ಸಲ್ಲಿ 58, ಸೆಕೆಂಡಲ್ಲಿ 76, ನೆಕ್ಸ್ಟ್ 40, 35, 46, 15, 10, 100. ಭಾಳ ಚೆನ್ನಾಗಿ ಆಡಿದ್ದಾನೆ ಅಂತ ಅರ್ಥ ನೋಡ್ರಿ. ಸೊ 10 IPL ಮ್ಯಾಚಸ್ಸಲ್ಲಿ ಅವನು ಈ ಥರ ರನ್ ಗಳಿಸ್ತಾ ಹೋದರೆ ಅವನು 100% T20 ಇಂಟರ್ನ್ಯಾಷನಲ್ ವರ್ಲ್ಡ್ ಕಪ್ಪಿಗೆ 100% ಸೆಲೆಕ್ಟ್ ಆಗ್ತಾನೆ ಅಂತ ಅರ್ಥ. ಈ ರೀತಿ ರನ್ಗಳನ್ನು ಗಳಿಸ್ತಾ ಹೋದರೆ ಹಾಗಾದರೆ ಅವನ ವ್ಯಾಪ್ತಿ, ಈ ದತ್ತಾಂಶದ ವ್ಯಾಪ್ತಿಯನ್ನು ನಾವು ಕಂಡುಹಿಡಿತಾ ಹೋಗ್ಬೇಕು. ರೇಂಜ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಸೊ ನೋಡ್ರಿ, ಈ 8 ಇನ್ನಿಂಗ್ಸಲ್ಲಿ ಗಳಿಸಿರೋ ರನ್ಗಳಿಗೆ ವ್ಯಾಪ್ತಿ ರೇಂಜ್ ಅಂತ ಕರಿತೀವಿ. ರೇಂಜ್ ಕಂಡುಹಿಡಿಬೇಕಂದ್ರೆ ಸೊ H-L ಅಂತ ಬರಿತೀವಿ. H ಅಂದರೆ ಹೈಯೆಸ್ಟ್ ವ್ಯಾಲ್ಯೂ ಮೈನಸ್ ಲೋಯೆಸ್ಟ್ ವ್ಯಾಲ್ಯೂ ಅಂತ. ಸೊ ಈ 8 ಇನ್ನಿಂಗ್ಸಲ್ಲಿ ಗಳಿಸಿರೋ ರನ್ಗಳಿದಾವಲ್ಲ, ಅದರಲ್ಲಿ ಹೈಯೆಸ್ಟ್ ರನ್ ಎಷ್ಟು 100 ಇದೆ, ಇದೇ ಹೈಯೆಸ್ಟ್ ವ್ಯಾಲ್ಯೂ 100 ಬರಿಬೇಕು. ಮೈನಸ್ ಎಲ್ ಅಂದರೆ ಲೋಯೆಸ್ಟ್ ರನ್ ಎಷ್ಟಿದೆ 10 ಅನ್ನೋದೇ ಲೋಯೆಸ್ಟ್ ರನ್ 10 ಬರಿಬೇಕು. 100 ಮೈನಸ್ 10 ಅಂದರೆ 90 ಬರುತ್ತಲ್ಲ, ಇದನ್ನೇ ನಾವು ವ್ಯಾಪ್ತಿ ಅಂತ ಕರಿತೀವಿ, ರೇಂಜ್ ಅಂತ ಕರಿತೀವಿ. ಈ 90 ಅನ್ನೋದು 4th ಆಪ್ಷನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಓಕೆನಾ. ಮುಂದಿನ ಪ್ರಶ್ನೆ ಬರೋಣ. ರೇಷಿಯೋ ಆಫ್ 5 ಕಿಲೋಮೀಟರ್ ಟು 10 ಕಿಲೋಮೀಟರ್. ವೆರಿ ಸಿಂಪಲ್ ಕ್ವಶನ್. 5 ಮೀಟರ್ ಟು 10 ಕಿಲೋಮೀಟರ್ ಅಂತೇಳಿ. ರೇಷಿಯೋ ಆಫ್ 5 ಮೀಟರ್ ಟು 10 ಕಿಲೋಮೀಟರ್. 5 ಮೀಟರ್ ಮತ್ತು 10 ಕಿಲೋಮೀಟರ್ಗಳ ಅನುಪಾತ ಕೇಳಿದ್ದಾನೆ. 5 ಮೀಟ್ರಿಗೂ ಮತ್ತು 10 ಕಿಲೋಮೀಟ್ರಿಗೂ ಇರ್ತಕ್ಕಂಥ ರೇಷಿಯೋ ಎಷ್ಟು ಅಂತ ಕೇಳಿದ್ದಾನೆ. ಆದರೆ ನಾವು ರೇಷಿಯೋ ಕಂಡುಹಿಡಿಬೇಕಂದ್ರೆ ಇವೆರಡೂ ಮೂಲಮಾನಗಳು ಒಂದೇ ರೀತಿ ಇರಬೇಕು. ಸೇಮ್ ಯೂನಿಟ್ಸ್ ಇದ್ದರೆ ಮಾತ್ರ ನಾವು ರೇಷಿಯೋ ಕಂಡುಹಿಡಿಲಿಕ್ಕೆ ಬರುತ್ತೆ. ಬಟ್ ಇದು ಮೀಟ್ರಲ್ಲಿದೆ, ಇದು ಕಿಲೋಮೀಟ್ರಲ್ಲಿದೆ. ಎರಡಕ್ಕೆ ಸೇಮ್ ಒಂದೇ ಯೂನಿಟಿಗೆ ಕನ್ವರ್ಟ್ ಮಾಡ್ಕೊಂಡು ಎರಡನ್ನ ಸೇಮ್ ಯೂನಿಟಿಗೆ ಚೇಂಜಸ್ ಮಾಡ್ಕೊಂಡು ಆಮೇಲೆ ರೇಷಿಯೋ ಕಂಡುಹಿಡಿಬೇಕು. ಇವೆರಡನ್ನ ಕಿಲೋಮೀಟ್ರಿಗಾದರೂ ಕನ್ವರ್ಟ್ ಮಾಡ್ಕೊಳ್ರಿ, ಎರಡನ್ನ ಮೀಟ್ರಿಗಾದರೂ ಕನ್ವರ್ಟ್ ಮಾಡ್ಕೊಂಡು ಆವಾಗ ರೇಷಿಯೋ ಕಂಡುಹಿಡಿಬೇಕು. ಬೆಟರ್ ಅಂದರೆ ಕಿಲೋಮೀಟ್ರಲ್ಲಿರೋದನ್ನ ಮೀಟ್ರ್ ಚೇಂಜ್ ಮಾಡ್ಕೊಳ್ಳೋದು ಬೆಸ್ಟ್ ಅನಿಸುತ್ತೆ. ಸೊ ನಿಮಗೆ ಗೊತ್ತಿದೆ 1 ಕಿಲೋಮೀಟ್ರಿಗೆ ಎಷ್ಟು ಮೀಟ್ರ್ ಅಂದರೆ 1000 ಮೀಟ್ರ್ ಅಂತ ಕರಿತೀವಿ. 1 ಕಿಲೋಮೀಟ್ರಿಗೆ ಎಷ್ಟು ಮೀಟ್ರ್? 1000 ಮೀಟ್ರ್ ಆಗುತ್ತೆ. 1 ಕಿಲೋಮೀಟ್ರಿಗೆ 1000 ಮೀಟ್ರ್ ಆದರೆ 10 ಕಿಲೋಮೀಟ್ರಿಗೆ ಎಷ್ಟಾಗುತ್ತೆ ಅಂದರೆ 10,000 ಮೀಟ್ರ್ ಆಗುತ್ತೆ. 10 ಕಿಲೋಮೀಟ್ರಿಗೆ 10,000 ಮೀಟ್ರ್ ಆಗುತ್ತೆ. ಸೊ ಹಾಗಾಗಿ 5 ಮೀಟ್ರ್ ಹಾಗೇ ಇರಲಿ. ಇಷ್ಟು 10 ಕಿಲೋಮೀಟ್ರನ್ನ ನೀವು 10,000 ಮೀಟ್ರ್ ಅಂತ ಬರ್ಕೊಳ್ರಿ. ಸೊ ಇವಾಗ 5 1 5, ಸೊ ಇಲ್ಲಿ ಇಷ್ಟು ಬರ್ಕೊಂಡು 5 2 10 ಕ್ಯಾನ್ಸಲ್ ಆಗಿ 3 0 ಉಳಿತವೆ. 3 0 ಪಕ್ಕ ಬರ್ಕೊಂಡ್ರೆ ಇವೆರಡು ಮೀಟ್ರಲ್ಲಿ ಸೇಮ್ ಯೂನಿಟ್ ಇದಾವೆ ಅಂದರೆ ಇವಾಗ ಕ್ಯಾನ್ಸಲ್ ಮಾಡಿ ಕನಿಷ್ಠ ರೂಪಕ್ಕೆ ತಂದರೆ ಅವುಗಳ ರೇಷಿಯೋ 1:2000 ಬರುತ್ತೆ. 1:2000 ಅಂತಕ್ಕಂಥದ್ದು 3rd ಆಪ್ಷನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ಎಕ್ಸಾಕ್ಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್ ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಪ್ರಶ್ನೆ ಬರೋಣ. ಇಫ್ ಪಿ ಈಸ್ ಎ ಪ್ರಿನ್ಸಿಪಲ್, ಆರ್ ಈಸ್ ಎ ರೇಟ್ ಆಫ್ ಇಂಟ್ರೆಸ್ಟ್. ಪಿ ಅನ್ನೋದು ಪ್ರಿನ್ಸಿಪಲ್ ಅಸಲು, ಆರ್ ಈಸ್ ಎ ರೇಟ್ ಆಫ್ ಇಂಟ್ರೆಸ್ಟ್ ಅಂದರೆ ಬಡ್ಡಿಯ ದರ, ಆ್ಯಂಡ್ ಎನ್ ಈಸ್ ದ ಟೈಮ್ ಪೀರಿಯಡ್. ಎನ್ ಅಂದರೆ ಕಾಲ ಅಥವಾ ಸಮಯ ಅಂತ ಕರಿತೀವಲ್ಲ ಅದು. ದೆನ್ ದ ಫಾರ್ಮುಲಾ ಫಾರ್ ದ
ಟೋಟಲ್ ಅಮೌಂಟ್ ವೆನ್ ದ ಇಂಟ್ರೆಸ್ಟ್ ಈಸ್ ಕಾಂಪೌಂಡೆಡ್ ಆನಿಯಲಿ. ಅಸಲು ಪಿ ಬಡ್ಡಿ ದರ ಆರ್ ಕಾಲ ಎನ್ ಇರುವಂತೆ ವರ್ಷಕ್ಕೊಮ್ಮೆ ಚಕ್ರಬಡ್ಡಿಯ ಮೊತ್ತವನ್ನು ಲೆಕ್ಕಿಸಲು ಬಳಸ್ತಕ್ಕಂಥ ಸೂತ್ರ ಯಾವುದು ಅಂತ ನೋಡ್ರಿ. ಪಿ ಅಂದರೆ ಪ್ರಿನ್ಸಿಪಲ್ಲು, ಆರ್ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್, ಎನ್ ಅಂದರೆ ಟೈಮ್ ಡ್ಯೂರೇಷನ್ ಕೊಟ್ಟಿದ್ದಾನೆ ಅಂದರೆ. ಸೊ ಆನಿಯಲ್ ರೇಟ್ ಆಫ್ ಇಂಟ್ರೆಸ್ಟ್ ಪ್ರಕಾರ ಚಕ್ರಬಡ್ಡಿಯ ಮೊತ್ತ ಅಂದರೆ ಅಸಲು ಚಕ್ರಬಡ್ಡಿ ಸೇರಿ ಟೋಟಲ್ ಎಷ್ಟು ಅಮೌಂಟ್ ಬರುತ್ತೆ ಅಂತ ಕಂಡುಹಿಡಲಿಕ್ಕೆ ನಾವು ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ ಅಂದರೆ, ಸೊ ಎ ಅಂದರೆ ಟೋಟಲ್ ಅಮೌಂಟ್ ಪಿ ಇಂಟು 1+r/100 ಹೋಲ್ ಪವರ್ ಎನ್ ಅಂತ ಬರಿತೀವಲ್ಲ. ಸೊ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ರೆ ಸೊ ಅಸಲು ಮತ್ತು ಚಕ್ರಬಡ್ಡಿ ಎರಡೂ ಸೇರಿ ಟೋಟಲ್ ಅಮೌಂಟ್ ಎಷ್ಟು ಅಂತ ಸಿಗುತ್ತೆ. ಚಕ್ರಬಡ್ಡಿ ದರದ ಪ್ರಕಾರ ಅಸಲು ಚಕ್ರಬಡ್ಡಿ ಸೇರಿ ಟೋಟಲ್ ಅಮೌಂಟ್ ಎಷ್ಟು ಅಂತ ಕಂಡುಹಿಡಲಿಕ್ಕೆ ಈ ಫಾರ್ಮುಲಾ ಬಳಕೆ ಮಾಡ್ತೀವಿ. ಈ ಫಾರ್ಮುಲಾ ಯಾವ ಆಪ್ಷನಲ್ಲಿದೆ? ಎ ಅಂತ ಕೊಟ್ಟಿಲ್ಲ. ಎ ಅಂದರೆ ಟೋಟಲ್ ಅಮೌಂಟ್ ಅಂತ, ಪಿ ಇಂಟು 1+r/100 ಹೋಲ್ ಪವರ್ ಎನ್ ಇರಬೇಕು. ಪಿ ಇಂಟು 1+r/100 ಹೋಲ್ ಪವರ್ ಎನ್ ಅಂತ ಥರ್ಡ್ ಆಪ್ಷನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ಎಕ್ಸಾಕ್ಟ್ ಆನ್ಸರ್ ಅಂತ ಹೇಳ್ತೀವಿ. ಥರ್ಡ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಾ? ಸೊ ಈ ರೀತಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ನ ಯಾವ ರೀತಿ ಪ್ರಶ್ನೆಗಳಿದ್ದಾವೆ ಆನ್ಸರ್ ಮಾಡೋ ಸಿಂಪಲ್ ವಿಧಾನಗಳನ್ನು ನಿಮಗೆ ಹೇಳ್ಕೊಟ್ಟಿದ್ದಾನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ. ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಸ್ನ ಹೆಚ್ಚೆಚ್ಚು ಗ್ರೂಪ್ಸಲ್ಲಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ತಾ ಬನ್ನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಬೇರೆ ರೀತಿಯಾದ ಪ್ರಶ್ನೆಗಳಿಂದ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.